ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಅರಿ ಎಂಬ್ರಾಯ್ಡಿಂಗ್ ಬೇಸಿಕ್ನ ಅಂದರೆ ಈ ಫ್ರೆಂಚ್ ನಾಟು, ರಿಂಗ್ ನಾಟು ಮತ್ತು ಲಾಂಗ್ ಫ್ರೆಂಚ್ ನಾಟು ಅಥವಾ ಲವಂಗ ಸ್ಟಿಚ್ಚು ಮತ್ತು ಬುಲಿಯನ್ ನಾಟು, ಈ 4 ನಾಟುಗಳ ಅಥವಾ ಸ್ಟಿಚ್ನ ಯಾವ ಥರ ಹಾಕೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ರೇಷ್ಮೆ ದಾರ ತೊಗೊಂಡಿದ್ದೀನಿ. 6 + 6 12 ಎಳೆ ತೊಗೊಂಡಿದ್ದೀನಿ ನೋಡಿ. ಇದು ಈ ಥರ ನೀಡ್ಲ್, ಚಿಕ್ಕ ನೀಡ್ಲೆ ತೊಗೊಳ್ಳಿ. ಇದು ತೂಬಾರಿ ಚಿಕ್ಕದಿರುತ್ತಲ್ವ, ನಾವು ಮೇಲೆ ಕೆಳದಾಗೂ ಇದು ಓಲ್ ಟೈಪ್ ಬೀಳಲ್ಲ. ಈ ತೂಬಾರಿ ದಪ್ಪ ಇದ್ದರೆ ಏನಾಗುತ್ತೆ, ಓಲ್ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆನೂ ತೂತು ಬೀಳಬಾರ್ದು ಮತ್ತು ಎಳಿಬೇಕಾದ್ರೆ ಈಸಿಯಾಗಿ ಬರುತ್ತೆ. ಇದು ತೂಬಾರಿ ಚಿಕ್ಕದಿರೋದ್ರಿಂದ ಮಾಮೂಲಿ ಎಮ್ಮಿಂಗ್ ಮಾಡ್ತಾರಲ್ವ, ಆ ಸೂಜಿ ತಗೊಂಡ್ರೂ ಸಾಕು. ಇದಕ್ಕೆ ಇಲ್ಲಿ ನೋಡಿ, ಇದು 6 + 6 12 ಎಳೆ ಹಾಕಿದ್ಮೇಲೆ ಈ ಥರ ಕೆಳಗಡೆ ಒಂದು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಮತ್ತು ನೀಡಲನ್ನ ಕೆಳಗಡೆಯಿಂದ ಮೇಲ್ಗಡೆ ಎಳ್ಕೊಂಡಾಗ ಈಗ ಫಸ್ಟ್ ಒಂದು ನಾನು ಫ್ರೆಂಚ್ ನಾಟ್ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಚ್ ನಾಟು 6 + 6 12 ಎಳೆ, ಅದನ್ನ ಒಂದು ಲಾಕ್ ಮಾಡಿ ಕೆಳಗಡೆಯಿಂದ ನೀಡ್ಲನ್ನು ಮೇಲೆ ಕೇಳ್ಕೊಂಡು, ಈಗ ನೋಡಿರಿ ಈ ಥ್ರೆಡ್ನ ಈ ಥರ ಇಟ್ಕೊಂಡು ಈ ನೀಡ್ಲಿರುತ್ತಲ್ವ, ಒಂದು ಸಲ ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಬಂದು ಅದು ಎಲ್ಲಿ ಬಂದಿರುತ್ತೋ ಅದೇ ಜಾಗದಲ್ಲೇ ಈ ಥರ ನೀಡ್ಲನ್ನ ಹಾಕಿ ಕೆಳಗಡೆಯಿಂದ ಎಳಿಬೇಕು. ಈ ಥರ ನೋಡಿರಿ, ಎಳಿಬೇಕಾದ್ರೆ ನಾವೇನು ಮಾಡಬೇಕು, ಈ ದಾರನ ಟೈಟಾಗಿ ಇಟ್ಕೋಬೇಕಾಗುತ್ತೆ. ನೋಡಿರಿ, ಈ ಥರ ದಾರನ ಟೈಟಾಗಿ ಇಟ್ಕೊಂಡು ಈ ಥರ ನಿಧಾನಕ್ಕೆ ಬಿಡ್ತಾ ಹೋಗ್ಬೇಕು. ಈ ಥರ ಬಿಟ್ಟಾಗ ಏನಾಗುತ್ತೆ, ಅದು ಫ್ರೆಂಚ್ ನಾಟ್ ಆಗುತ್ತೆ ನೋಡಿ. ದಾರ ಒಂದು ವ್ಯತ್ಯಾಸ ಇದ್ದರೂ ಈ ಥರ ಆಗ್ತಿರುತ್ತೆ ನೋಡಿ. ಈಗ ಈ ಥರ ಕೆಳಗಡೆ ನಿಧಾನಕ್ಕೆ ಹಿಂಗೆ ಎಳ್ಕೊಂಡ್ರೆ ಏನಾಗುತ್ತೆ, ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿರಿ. ಈ ಥರ ಎರಡು ಈ ಥರ ಮೇಲೆ ಕೆಳ್ಕೋಬೇಕು. ನೋಡಿರಿ, ಈ ಥರ ನಿಧಾನಕ್ಕೆ ಈ ಥರ ಎಳ್ಕೋಬೇಕು. ಈಗ ಎಳ್ಕೊಂಡಾಗ ಇದು ನೋಡಿರಿ ಫ್ರೆಂಚ್ ನಾಟ್ ಎಷ್ಟು ನೀಟಾಗಿ ಬರುತ್ತೆ. ಎಳೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಸಿಕ್ಬಿದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ತಗೊಂಡು ಹಾಕ್ಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ. ಈ ಥರ ಕೆಳಗಡೆಯಿಂದ ಈ ಥ್ರೆಡ್ ಕೆಳಗಡೆಯಿಂದ ಬಂದಿರೋದ್ರನ್ನ ಈ ನೀಡನ್ನ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಬಂದು ಅದು ಎಲ್ಲಿ ಬಂದಿರುತ್ತೋ ಅದೇ ಜಾಗದಲ್ಲಿ ಈ ಥರ ನೀಡ್ಲಾಕಿ ಈ ಥರ ನಿಧಾನಕ್ಕೆ ಎಳ್ಕೊಂಡು ಎರಡನ್ನೂ ನೀಟಾಗಿ ಮೇಂಟೈನ್ ಮಾಡ್ಬೇಕು ನೋಡಿ. ನೋಡಿರಿ, ಈ ಥರ ಹಾಕ್ಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಎಳ್ಕೋಬೇಕು. ಎರಡನ್ನೂ ಈಕ್ವಲಾಗಿ ಹಿಂಗೆ ಹಿಂದಕ್ಕೂ ಮುಂದಕ್ಕೂ ಮಾಡಿ ಇದು ನಿಧಾನಕ್ಕೆ ಬಿಡ್ಬೇಕು ನೋಡಿರಿ. ಈ ಥರ ನಿಧಾನಕ್ಕೆ ಬಿಟ್ಟಾಗ ಲಾಕ್ ಆಗುತ್ತೆ ನೋಡಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಎಷ್ಟು ಸಲ ತೋರಿಸಿದ್ರು ಮಾಡೋ ಪ್ರೋಸೆಸ್ ಒಂದೇ ನೋಡಿ.
ಈ ಥರ ಈ ಬೆರಳುಗನ್ನ ಹಿಂಗೆ ಹಿಂಗೆ ಅಂದ್ಕೊಂಡು ಕರೆಕ್ಟಾಗಿ ಈಕ್ವಲಾಗಿ ಬಿಡ್ಬೇಕು. ಈ ಥರ ಬಿಟ್ಟು ಲಾಕ್ ಮಾಡ್ಬೇಕು ನೋಡಿ. ಈಗ ಫ್ರೆಂಚ್ ನಾಟ್ ಆಯಿತು. ಈಗ ರಿಂಗ್ ನಾಟ್. ಈಗ ಇದನ್ನು ಯಾವ ಥರ ಹಾಕೋದಂತ ನೋಡೋಣ. ಸೇಮ್ ಅದೇ ಥರನೇ 6 + 6 12 ಎಳೆ ತೊಗೊಂಡು ಅದನ್ನು ಲಾಕ್ ಮಾಡಿ ಕೆಳಗಡೆಯಿಂದ ನೀಡಲ ಮೇಲೆ ಕೆಳ್ಕೊಂಡು ಇದು ಈ ಥರ ಇಟ್ಕೊಂಡು ಫಸ್ಟಿಗೆ ಅಂದರೆ ಸ್ಟಾರ್ಟಿಂಗ್ ನಾನು ಹೇಳ್ತಿರೋದು. ಇದು ಪ್ರಾಕ್ಟೀಸ್ ಆದಮೇಲೆ ನಾವೇನು ಇಟ್ಕೊಳ್ಳೋದು ಬೇಕಾಗಲ್ಲ, ಡೈರೆಕ್ಟಾಗಿ ಹಾಕ್ಬೋದು ನೋಡಿ. ಈ ಥರ ಎಳಿಬೇಕು ನೋಡಿರಿ. ಈ ಥರ ಹಾಕಿದಾಗ ಅದು ರಿಂಗ್ ನಟ್ ಆಗುತ್ತೆ. ಸೇಮ್ ಅದೇ ಥರನೇ, ಬಟ್ ಸ್ವಲ್ಪ ದಾರ ಬಿಡಬೇಕಾಗುತ್ತೆ. ನೋಡಿರಿ ಈ ಥರ ಸೇಮ್ ಅದೇ ಥರನೇ, ಸ್ವಲ್ಪ ಥ್ರೆಡ್ ಬಿಡಬೇಕಾಗುತ್ತೆ. ಇದು ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಈಗ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಸ್ಟಾರ್ಟಿಂಗು ನಿಮಗೆ ಬರಲ್ಲ ಅಂದರೆ ಈ ಥರ ಕೈ ಇಟ್ಕೋಬೇಕು. ಇಲ್ಲ ಪ್ರಾಕ್ಟೀಸ್ ನನಗೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಹಾಕ್ಬೋದು. ನೋಡಿ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಕೈ ಏನು ಇಟ್ಕೊಂಬೋದು ಬೇಕಾಗಲ್ಲ, ಡೈರೆಕ್ಟಾಗಿ ಹಾಕ್ಬೇಕು. ಬಟ್ ಟೈಟಾಗಿ ಹಾಕೋಕ್ಕೆ ಹೋಗ್ಬೇಡ್ದು ನೋಡಿರಿ. ಈ ಥರ ಹಾಕೋದು. ಇಲ್ಲ ನಮಗೆ ಬರಲ್ಲ ಸ್ಟಾರ್ಟಿಂಗ್ ಅಂದರೆ ಈ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಅದನ್ನ ಒಂದು ಬೆರಳಲ್ಲಿ ಇಟ್ಕೊಂಡು ಇದನ್ನ ಕೆಳಗಡೆ ಎಳಿಬೇಕು ನೋಡಿರಿ. ಈ ಥರನೂ ಬರುತ್ತೆ. ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲೂ ಚಿಕ್ಕದು ಹಾಕ್ಬೋದು ನೋಡಿರಿ. ಇದು ತುಂಬ ಚಿಕ್ಕದಾಗುತ್ತೆ. ಈ ವರ್ಕ್ ಮಾಡ್ಬೇಕಾದ್ರೆ ಇದೇ ಸೈಜೇ ಬಳಸೋದು. ಅಂದರೆ ನಿಮಗೆ ಸ್ಟಾರ್ಟಿಂಗು ಸ್ವಲ್ಪ ಸೈಜು ಚಿಕ್ಕದಾದರೆ ಕಾಣಲ್ಲ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ಯಾವ ಸೈಜ್ ಬೇಕಾದರೂ ಹಾಕ್ಕೋಬೋದು ನೋಡಿ. ಇದು ಎಷ್ಟು ಬೇಕೋ ಅಷ್ಟೇ ಬಿಟ್ಕೋಬೇಕು. ಬಿಟ್ಕೊಂಡು ನಿಧಾನಕ್ಕೆ ಇದನ್ನು ಎಳ್ಕೊಂತ ಹೋಗ್ಬೇಕು. ನೋಡಿರಿ ಪರ್ಫೆಕ್ಟಾಗಿ ಬಂತು ನೋಡಿರಿ. ಈ ಥರ ಅದನ್ನೇ ಹೇಳಿದ್ನಲ್ವ, ಪ್ರಾಕ್ಟೀಸ್ ಮಾಡಿಲ್ದದ್ದು ಯಾವತ್ತೂ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗ್ತೀರ ನೋಡಿ. ನೋಡಿರಿ ಇದೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಷ್ಟು ಬಿಟ್ಕೊಂಡು ಇದನ್ನು ಮೂವ್ ಮಾಡಿ ಈ ಥರ ಎಳ್ಕೋಬೇಕು ನೋಡಿರಿ. ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು ನೋಡಿ. ಅಷ್ಟು ಕಷ್ಟ ಏನಾಗೋದಿಲ್ಲ. ಇದು ಫ್ರೆಂಚ್ ನಾಟ್ ಆಯಿತು, ರಿಂಗ್ ನಾಟ್ ಆಯಿತು. ಈಗ ಲವಂಗ ಅಥವಾ ಲಾಂಗ್ ಫ್ರೆಂಚ್ ನಾಟು ಅಥವಾ ಲವಂಗ ಸ್ಟಿಚ್. ಇದು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಲಾಂಗ್ ಫ್ರೆಂಚ್ ನಾಟು ಅಥವಾ ಲವಂಗ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರನೇ ನಾವೇನು ಮಾಡಬೇಕು, 6 + 6 12 ಎಳೆನೇ ತಗೋಬೇಕು ಪ್ರತಿಯೊಂದಕ್ಕಷ್ಟೇ. ಪ್ಯಾಟ್ರನ್ ಚೇಂಜ್ ಆಗುತ್ತೆ ಅಷ್ಟೇ. ಮೆಥಡೇನ ಸೇಮ್ ಅದೇ ಥರನೇ ಹಾಕೋದು. ಬಟ್ ಏನಂದರೆ
ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ನೋಡಿರಿ, ಫ್ರೆಂಚ್ ನಟ್ ಆದರೆ ಇದನ್ನು ಇಲ್ಲಿಗೆ ಹಾಕಿದರೆ ಫ್ರೆಂಚ್ ನಟ್ ಆಗುತ್ತೆ. ಇದು ಫ್ರೆಂಚ್ ನಟ್ನೇ ಈ ಥರ ಇಲ್ಲಿ ನೀಡ್ಲು ಹಾಕೋ ಬದಲು ಇಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕಿದರೆ ಅದೇ ಲವಂಗ ಸ್ಟಿಚ್ ನೋಡಿ. ಸೇಮ್ ಇಷ್ಟೇ. ಬ್ಯಾಲೆನ್ಸ್ ಮಾಡ್ಕೊಂತ ಬಿಡ್ಬೇಕು. ಈ ಥರ ಬಿಟ್ಟರೆ ಏನಾಗುತ್ತೆ, ಕರೆಕ್ಟಾಗಿ ಬರುತ್ತೆ ನೋಡಿ. ಸೇಮ್ ಸೇಮ್ ನೋಡಿರಿ, ಈ ಥರ ಅಷ್ಟೇ. ಎಲ್ಲಿಗೆ ಬೇಕೋ ಅಲ್ಲಿಗೆ ಲಾಕ್ ಮಾಡಬೇಕು. ಬಿಡೋದು ಸೇಮು, ಹಾಕೋದು ಸೇಮು. ಇಲ್ಲಿಗೆ ಬರೋ ಫ್ರೆಂಚ್ ನಟ್ ಇಲ್ಲಿಗೆ ಬರುತ್ತೆ. ಅದು ಶಾರ್ಟು, ಇದು ಲಾಂಗ್ ಅಷ್ಟೇ. ಅಥವಾ ಲವಂಗ, ಸೇಮ್ ಲವಂಗ ಹೆಂಗೆ ಬರುತ್ತೋ ಹಂಗಿರುತ್ತೆ ನೋಡಿ. ಈ ಥರ ನಿಧಾನಕ್ಕೆ ನೋಡಿಕೊಂಡು ಬಿಡಬೇಕು. ನೋಡಿ, ಸೇಮ್ ಪ್ರತಿ ಸಲನೂ ಅದೇ ಪ್ಯಾಟ್ರನ್ನೇ. ಏನಂದರೆ ಆಗ್ತಾ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ. ನಾವು ಜಾಸ್ತಿ ಹೊತ್ತು ಯಾಕೆ ಹಾಕ್ತೀವಪ್ಪ ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹೆಂಗೆ ಬೇಕಾದ್ರೆ ಹಾಕ್ಬೋದು. ಈ ಲವಂಗ ಸ್ಟಿಚ್ನ, ಫ್ರೆಂಚ್ ನಾಟ್ನ ಭಾಳ ಬಳಸ್ತಾ ಇದ್ದಾರೆ ವರ್ಕಲ್ಲಿ. ಈ ಬುಲಿಯನ್ ನಾಟು ಇತ್ತೀಚೆಗೆ ಪ್ರತಿಯೊಂದು ವರ್ಕಲ್ಲೂ ಬಳಸ್ತಾ ಇದ್ದಾರೆ ನೋಡಿ. ಮತ್ತು ಈ ರಿಂಗ್ ನಾಟು, ಆಲ್ಮೋಸ್ಟ್ ಇವೆಲ್ಲ 4 ನಾಟುಗಳನ್ನ ಜಾಸ್ತಿ ವರ್ಕಲ್ಲಿ ಬಳಸ್ತಾ ಇದ್ದಾರೆ ನೋಡಿರಿ. ಹೆಂಗೆ ಬೇಕಾದರೂ ಹಾಕ್ಕೋಬೋದು. ಇಷ್ಟೇ. ಇದನ್ನೇ ನಾವು ಲವಂಗ ನಾಟು, ಸೇಮ್ ಲವಂಗ ಹೆಂಗಿರುತ್ತೋ ಆ ಥರ ಬರುತ್ತೆ ಪ್ಯಾಟ್ರನ್. ಈಗ ನೆಕ್ಸ್ಟು ಬುಲಿಯನ್ ನಾಟು. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ನಮಗೆ ಕಲಿಬೇಕಾದ್ರೆ ತೋರಿಸಿದ್ರು, ನಾನು ವರ್ಕಲ್ಲೆಲ್ಲೂ ಹಾಕಿರಲಿಲ್ಲ, ಬಟ್ ಇತ್ತೀಚೆಗೆ ಬಳಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿರಿ, ಬುಲಿಯನ್ ನಟ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈಗ ಕೆಳಗಡೆಯಿಂದ ನಾವು ನೀಡ್ಲು ಮೇಲಕ್ಕೆ ಹಾಕಿ ಎಳ್ಕೊಂಡಿದ್ದೀವಲ್ವ, ಈಗ ಅದ್ರ ಈ ಕಡೆಯಿಂದ ಸ್ವಲ್ಪ ದೂರದಿಂದ ನಾವು ಇಲ್ಲಿ ಈ ಥರ ಎಳ್ಕೋಬೇಕು. ಈ ಥರ ನೀಡ್ಲು ಮೇಲಕ್ಕೆ ಹಾಕ್ಕೊಂಡು ಚುಚ್ಚುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಬಟ್ ಭಾರಿ ಪರ್ಫೆಕ್ಟಾಗಿ ಹಾಕ್ಬೇಕು. ಇದನ್ನು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಕೆಟ್ಟೋಗ್ಬಿಡುತ್ತೆ. ಈ ಥರ ಎಷ್ಟು ಸುತ್ತಬೇಕೋ ಅಷ್ಟು ಹಾಕೋಬೋದು ನಾವು. 2 3 4 5 6 7 8. ನಾನು ಆದಷ್ಟು ಕಡಿಮೆನೇ ಹಾಕ್ತೀನಿ, ಸ್ಟಾರ್ಟಿಂಗ್ ಅಲ್ವಾ. ಸುತ್ತು ಜಾಸ್ತಿ ಆದರೆ ರಿಸ್ಕ್ ಆಗೋದು ಬೇಡ ಅಂತ ಅಷ್ಟೇ. 8 ಹಾಕಿದ್ದೀನಿ. ಈಗ ಇದ್ರ ಸುತ್ತು ಒಳಗಡೆಯಿಂದ ನಾವು ನೀಡಲನ್ನ ಮೇಲಕ್ಕೆ ಕೆಳ್ಕೋಬೇಕು. ಈ ಸುತ್ತಿರೋದನ್ನ ಸ್ವಲ್ಪ ಹಿಂದಕ್ಕೂ ಮುಂದಕ್ಕೂ ಸ್ವಲ್ಪ ಮೂವ್ ಮಾಡಿದರೆ ಅದೇನಾಗುತ್ತೆ, ಲೂಸ್ ಆಗುತ್ತೆ. ಇದನ್ನ ಟೈಟಾಗಿ ಇಟ್ಕೊಳ್ರಿ, ಕೈ ಬಿಡೋಕೆ ಹೋಗ್ಬೇಡ್ರಿ. ಟೈಟಾಗಿ ಇಟ್ಕೊಂಡು ಇದನ್ನು ಎಳಿಬೇಕು. ಇದು ಹಿಂಗೆ ಇರ್ಬೇಕು, ಟೈಟಾಗಿ ಎದ್ದು ಇದನ್ನ ಎಳಿಬೇಕು ಹಿಂಗೆ ನೋಡಿರಿ. ಟೈಟಾಗಿ ಎಳೆದ್ರೆ ಏನಾಗುತ್ತೆ, ನೀಟಾಗಿ ಬಂದ್ಬಿಡುತ್ತೆ. ಮತ್ತೆ ಒಳಗಡೆ ಹೋಗ್ಬಿಡಿ.
ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ. ಫ್ಲವರ್ ಟೈಪ್ ತೋರಿಸೋದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ಬುಲಿಯನ್ ನಟ್ ಯಾವ ಥರ ಹಾಕೋದಂತ ನಿಮಗೆ ಪರ್ಫೆಕ್ಟಾಗಿ ಬರಲಿ ಅಂತ ನಾನು ಸಪ್ರೇಟಾಗಿ ತೋರಿಸ್ತೀನಿ ನೋಡಿ. ಈ ಥರ ಒಂದು 1/4 ಇಂಚ್ ವ್ಯತ್ಯಾಸದಲ್ಲಿ ಆಪೋಸಿಟ್ ಡೈರೆಕ್ಷನ್ನಿಂದ ಈ ಥರ ಬರಬೇಕು ನೋಡಿರಿ. ಎಷ್ಟು ಎಳೆ ಬೇಕೋ ಅಷ್ಟು ಎಳೆ ಹಾಕ್ಕೋಬೋದು. 1 2 ಸೂಜಿ ಉದ್ದ ಇರ್ಬೇಕು ಅನಿಸುತ್ತೆ, ಬಟ್ ಏನಂದರೆ ಇದು ನೀಡಲ್ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿ ಎಳ್ಕೊಳಕ್ಕೆ ಈಸಿ ಆಗುತ್ತೆ. ತೂಬರಿ ದಪ್ಪ ಇದ್ದರೆ ಮತ್ತೆ ಮೇಲೆ ಕೆಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ 1 2 3 4 5 6 7 8 ಇದನ್ನು ನೀವು ಲೂಸ್ ಬಿಡಬೇಡ್ರಿ. ಸುತ್ತಿರೋದನ್ನ ನೀಡಲ ನಿಧಾನಕ್ಕೆ ಮೇಲೆ ಕೆಳ್ಕೊಳ್ರಿ. ಬರಲಿಲ್ಲ ಸ್ಟ್ರಕ್ ಆಯ್ತಪ್ಪ ಅಂದರೆ ಏನು ಮಾಡಿರಿ, ಈ ಸುತ್ತಿರ್ತಾವಲ್ವ ಈ ಸುತ್ತುಗಳನ್ನ ಸ್ವಲ್ಪ ಈ ಬೆರಳಲ್ಲಿ ಮೂವ್ ಮಾಡಿರಿ. ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡಿದ್ರೆ ಸ್ವಲ್ಪ ಲೂಸ್ ಅನಿಸುತ್ತಾ, ಆವಾಗ ನೀಡ್ಲು ಈಸಿಯಾಗಿ ಮೇಲಕ್ಕೆ ಬಂದುಬಿಡುತ್ತೆ. ಈ ಬುಲಿಯನ್ ನಾಟಿಗೆ ಇದು ಕರೆಕ್ಟಾಗಿರ್ತಕ್ಕಂಥ ನೀಡ್ಲು ನೋಡಿರಿ. ಸ್ವಲ್ಪ ಲೂಸ್ ಬಿಟ್ಟರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ತೀರಾ ಲೂಸ್ ಬಿಡೋಕೆ ಹೋಗ್ಬೇಡ್ರಿ. ಸುತ್ತುಗಳೇನಾದರೂ ಲೂಸ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿರಿ. ಇದು ಟೈಟಾಗಿ ಇಟ್ಕೊಂಡು ಇದನ್ನು ಆ ನೀಡ್ಲು ಬಂದಿರ್ತಲ್ಲ ಅದನ್ನ ಫುಲ್ಲು ಟೈಟಾಗಿ ಎಳ್ಕೊಬೇಕು. ಹಿಂಗೆ ಎಳ್ಕೊಂಡು ಇಲ್ಲಿರುತ್ತಲ್ಲ ಇದನ್ನ ಈ ಉಗುರಲ್ಲಿ ಹಿಂಗೆ ಟೈಟಾಗಿ ಇಟ್ಕೊಂಡು ಎಳಿಬೇಕಾಗುತ್ತೆ. ಇನ್ನೊಂದು ಸಲ ಲಾಸ್ಟು ತೋರಿಸ್ತೀನಿ ನೋಡಿ. ಎಷ್ಟು ಸಲ ತೋರಿಸಿದ್ರು ಸೇಮ್ ಪ್ರೊಸೀಜರೇ. ನಾವು ಒಂದು 1 2 3 4 5 6 7 8 ಈ ನೀಡನ್ನ ನಿಧಾನಕ್ಕೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ಏನನ್ನ ಸ್ಟ್ರಕ್ ಆಯ್ತು ಅಂದರೆ ಸ್ವಲ್ಪ ಈ ಬೆರಳನ್ನ ಸ್ವಲ್ಪ ಲೂಸ್ ಮಾಡಿದಾಗ ಅದು ನಿಧಾನಕ್ಕೆ ಕಡಿಗೆ ಬರುತ್ತೆ. ಅಥವಾ ಮೂವ್ ಮಾಡಿರಿ, ಹಿಂಗೆ ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡಿದರೆ ಆ ಸೂಜಿ ಬರೋಕ್ಕೆ ಸ್ವಲ್ಪ ದಾರಿ ಆದಾಗ ಅವಾಗೇನು ಬರುತ್ತೆ, ಹಿಂಗೆ ಮೇಲಕ್ಕೆ ಬರುತ್ತೆ ನೋಡಿ. ನೋಡಿರಿ ಈ ಥರ ನಿಧಾನಕ್ಕೆ ಬರುತ್ತೆ. ಈ ಥರ ಬಂದಾಗ ಇದನ್ನು ಈ ನೀಡ್ಲಿರೋದನ್ನ ಸ್ವಲ್ಪ ಜಾಸ್ತಿ ಎಳೀರಿ. ಹಿಂಗೆ ಎಳ್ಕೊಂಡು ಈ ಉಗುರ ಹತ್ರ ನೀಟಾಗಿ ಹಿಂಗೆ ಪುಷ್ ಮಾಡಿರಿ. ಹಿಂಗೆ ಈ ಎಳೆನ ನೋಡಿರಿ ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಜೋಡಿಸಿರೋ ಥರ ಬರುತ್ತೆ ನೋಡಿ. ಈ ಥರ ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಹಾಕ್ಬೋದು ನೋಡಿರಿ. ನೀಟಾಗಿ ಬರುತ್ತೆ, ಕರೆಕ್ಟಾಗಿ ಒಂದೇ ಸೈಜೇ ಬರುತ್ತೆ ನೋಡಿರಿ. ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು. ಏನಂದರೆ ಪ್ರಯತ್ನ ಪಡ್ಬೇಕಷ್ಟೆ. ಪ್ರಯತ್ನ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೇನಾದರೂ ಇದು ಫ್ರೆಂಚ್ ನಾಟು, ರಿಂಗ್ ನಾಟು, ಲಾಂಗ್ ಫ್ರೆಂಚ್ ನಾಟು ಮತ್ತು ಬುಲಿಯನ್ ನಾಟು ಈ ನಾಟುಗಳು ನಾನು ಹಾಕಿರೋದು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.